10ನೇ ತರಗತಿಯ ಪಾಠ 2 ಪೈಥಾಗೋರಸನ ಪ್ರಮೇಯ. ಥಿಯರಮ್ ಆಫ್ ಪೈಥಾಗೋರಸ್. ಪೈಥಾಗೋರಸನ ಪ್ರಮೇಯ 8ನೇ ತರಗತಿಗೆ 9ನೇ ತರಗತಿಯೂ ಸಹಿತ ಬಂದಿದೆ. ಈಗ 10ನೇ ತರಗತಿಗೆ ಪಾಠದ ಮುಖ್ಯ ಹೆಸರೇ ಪೈಥಾಗೋರಸನ ಪ್ರಮೇಯ. ನೋಡೋಣ ಪ್ರಮೇಯಗಳು ಏನದ. ಮೊದಲು ಪೈಥಾಗೋರಸನ ಪ್ರಮೇಯ ಮುಖ್ಯವಾಗಿ ಕಾಟಕೋನ ತ್ರಿಕೋನಕ್ಕೆ ಸಂಬಂಧಪಟ್ಟಿದೆ. ಏನಿದೆ ಪೈಥಾಗೋರಸನ ಪ್ರಮೇಯ? ಕಾಟಕೋನ ತ್ರಿಕೋನದಲ್ಲಿ ಕರ್ಣದ ವರ್ಗವು ಉಳಿದ ಎರಡು ಭುಜಗಳ ವರ್ಗಗಳ ಬೇರೀಜಿನಷ್ಟು ಇರುತ್ತದೆ. ಇಲ್ಲಿ PR ಕರ್ಣ, ಇದರ ವರ್ಗ ಉಳಿದ ಎರಡು ಭುಜಗಳು ಅಂದರೆ PQ ಮತ್ತು QR ಇವೆರಡರ ವರ್ಗಗಳ ಬೇರೀಜ್ ಮಾಡೋಣ, PRದ ವರ್ಗದಷ್ಟು ಬರುತ್ತದೆ. ಇದು ಕಾಟಕೋನ ತ್ರಿಕೋನದ ಗುಣಧರ್ಮ. ಅದೇ ಇಲ್ಲಿ ತೋರಿಸಿದ್ವಿ. ತ್ರಿಕೋನ PQRದಲ್ಲಿ ಕೋನ PQR 90 ಅಂಶವಿದೆ. 90 ಅಂಶ ಕೋನದ ಎದುರಿನ ಭುಜ ಕರ್ಣ ಇರ್ತದೆ. Therefore length of PR square is equal to length of PQ square plus length of QR square. ಇನ್ನು ಪೈಥಾಗೋರಸನ ತ್ರಿಕೂಟ. 3 ಅಂದರೆ 3, ಕೂಟ ಅಂದರೆ ಒಂದು ಗುಡುದು, ಒಂದೇ ಕಡೆ ಇರುವುದು. ತ್ರಿಕೂಟ, ಪೈಥಾಗೋರಸನ ತ್ರಿಕೂಟ. ಇಲ್ಲಿ ಏನಿದೆಪ್ಪ ಅಂದ್ರೆ 3 ನೈಸರ್ಗಿಕ ಸಂಖ್ಯೆಗಳನ್ನು ಕೊಟ್ಟೆವಂದ್ರೆ ಅಲ್ಲಿ ಯಾವ ಸಂಖ್ಯೆ ದೊಡ್ಡದಿರ್ತದೆ ಆ ದೊಡ್ಡ ಸಂಖ್ಯೆಯ ವರ್ಗ ಮಾಡಿದ ನಂತರ ಆ ವರ್ಗ ಒಂದು ವೇಳೆ ಉಳಿದ ಎರಡು ಸಂಖ್ಯೆಗಳ ವರ್ಗಗಳ ಮಾಡಿ ಅದರ ಬೇರೀಜ್ ಮಾಡೋಣ ಎಷ್ಟು ಬರ್ತದೆ ಅಷ್ಟಕ್ಕೆ ಆ ದೊಡ್ಡ ಸಂಖ್ಯೆಯ ವರ್ಗ ಸಮಾನ ಇತ್ತಂದ್ರೆ ಅದಕ್ಕೆ ಪೈಥಾಗೋರಸನ ತ್ರಿಕೂಟ ಅಂತೇಳಿ ಕರೀತಾರೆ. ನೈಸರ್ಗಿಕ ಸಂಖ್ಯೆಗಳ ತ್ರಿಕೂಟದಲ್ಲಿ ದೊಡ್ಡ ಸಂಖ್ಯೆಯ ವರ್ಗ ಇದು ಉಳಿದ ಎರಡು ಸಂಖ್ಯೆಗಳ ವರ್ಗಗಳ ಬೇರೀಜಿನಷ್ಟು ಇದ್ದರೆ ಅದಕ್ಕೆ ಪೈಥಾಗೋರಸನ ತ್ರಿಕೂಟ ಅಂತೇಳಿ ಕರೀತಾರೆ. ಒಂದು ಉದಾಹರಣೆ ನೋಡಿ. ಇಲ್ಲಿ 3 ನೈಸರ್ಗಿಕ ಸಂಖ್ಯೆಗಳನ್ನು ಕೊಟ್ಟದು. 11, 60, 61. ಇವು ಮೂರು ಕೊಟ್ಟ ಅಂದರೆ ತ್ರಿಕೂಟ ಆಯಿತು. ಇದರಲ್ಲಿ ದೊಡ್ಡ ಸಂಖ್ಯೆ ಯಾವುದು? 61. ಅಂದರೆ 61ರ ವರ್ಗ ಮಾಡೋಣ ಎಷ್ಟು ಬರ್ತದೆ ಅಷ್ಟೇ 60ರ ವರ್ಗ ಮಾಡೋಣ ಮತ್ತು 11ರ ವರ್ಗ ಮಾಡೋಣ. ಇವೆರಡು 11ರ ವರ್ಗ ಮತ್ತು 60ರ ವರ್ಗ ಕೂಡಿಸೋಣ ದೊಡ್ಡ ಸಂಖ್ಯೆಯ ವರ್ಗದಷ್ಟು ಆಗ್ತಿತ್ತು ಅಂದರೆ ಇದು ಪೈಥಾಗೋರಸನ ತ್ರಿಕೂಟ. ಒಂದು ವೇಳೆ ಆಗದಿದ್ದರೆ ಇದು ಪೈಥಾಗೋರಸನ ತ್ರಿಕೂಟ ಅಲ್ಲ. ಇಲ್ಲಿ ನೋಡ್ರಿ, 11ರ ವರ್ಗ 121, 60ರ ವರ್ಗ 3600, 6 ಅಂದರೆ 3600. 61ರ ವರ್ಗ ಎಷ್ಟು ಬರ್ತದೆ ಅಂದರೆ 3721 ಬರ್ತದೆ. ಈಗ ಇವೆರಡು ಚಿಕ್ಕ ಸಂಖ್ಯೆಯ ವರ್ಗಗಳನ್ನು ಕೂಡಿಸ್ತೀನಿ. 11ರ ವರ್ಗ ಅಧಿಕ 60ರ ವರ್ಗ ಈಸ್ ಈಕ್ವಲ್ ಟು 11ರ ವರ್ಗ 121 ಅಧಿಕ 60ರ ವರ್ಗ 3600. ಇವೆರಡೂ ಕೂಡಿಸೋಣ 3721 ಆಯಿತು. 61ರ ವರ್ಗ ಎಷ್ಟೈತಿ? 3721. ಅಂದರೆ ಇಲ್ಲಿ ಏನಾಯಿತು? ದೊಡ್ಡ ಸಂಖ್ಯೆಯ ವರ್ಗ ಉಳಿದೆರಡು ಸಂಖ್ಯೆಗಳ ವರ್ಗಗಳ ಬೇರೀಜಿನಷ್ಟು ಇದೆ. ಈ ರೀತಿಯಾಗಿತ್ತಂದ್ರೆ ಅದಕ್ಕೆ ಪೈಥಾಗೋರಸನ ತ್ರಿಕೂಟ ಅಂಥೇಳಿ ಕರೀತಾರೆ. 11, 60, 61 ಇವು 3 ಪೈಥಾಗೋರಸನ ತ್ರಿಕೂಟಗಳು. ಅದೇ ರೀತಿ ಇನ್ನೊಂದು ಉದಾಹರಣೆ ನೋಡಿ. 3, 4, 5 ಇವು 3ರಲ್ಲಿ ದೊಡ್ಡ ಸಂಖ್ಯೆ ಯಾವುದು? 5. 5ದ ವರ್ಗ ಎಷ್ಟು? 25. 4ದ ವರ್ಗ ಎಷ್ಟು? 16. 3ರ ವರ್ಗ ಎಷ್ಟು? 9. ಇಲ್ಲಿ ಇವೆರಡು ಚಿಕ್ಕ ಸಂಖ್ಯೆ ವರ್ಗ ಮಾಡ್ತೀನಿ. 3ರ ವರ್ಗ 9 ಪ್ಲಸ್ ಮಾಡ್ತೀನಿ 4ರ ವರ್ಗ 16, 9 ಇದಕ್ಕೆ 16, 25. ದೊಡ್ಡ ಸಂಖ್ಯೆ ವರ್ಗನೂ ಏನದ? 25. ಅಂದರೆ ಇದು ಸಹಿತ ಏನೈತಿ? ಪೈಥಾಗೋರಸನ ತ್ರಿಕೂಟದ. ಈ ರೀತಿಯಾಗಿ ಇದ್ದರೇ ತ್ರಿಕೂಟ ಅನ್ನೋದು. ಒಂದು ವೇಳೆ ದೊಡ್ಡ ಸಂಖ್ಯೆಯ ವರ್ಗದಷ್ಟು ಉಳಿದೆರಡು ಸಂಖ್ಯೆಯ ವರ್ಗದ ಬೇರೀಜು ಆಗದಿದ್ದರೆ ಅದು ಪೈಥಾಗೋರಸನ ತ್ರಿಕೂಟದಲ್ಲಿ ಬರುವುದಿಲ್ಲ. ಇಲ್ಲಿ ನೋಡ್ರಿ, ಕೆಳಗಿನವುಗಳು ಪೈಥಾಗೋರಸನ ತ್ರಿಕೂಟಗಳಿವೆ ಅಥವಾ ಇಲ್ಲ ಎಂಬುದನ್ನು ಬರೆಯಿರಿ. ಈ ರೀತಿಯಾಗಿ ಪ್ರಶ್ನೆ ಇರ್ತದೆ. ಇದನ್ನು ನೀವು 3 ಲೆಕ್ಕಗಳನ್ನು ಮಾಡಿ ನೋಡ್ರಿ. 5, 12, 13 ಇದೊಂದು ತ್ರಿಕೂಟ. 8, 15, 17 ಇದೊಂದು ತ್ರಿಕೂಟ. 24, 25, 7 ಇದೊಂದು ತ್ರಿಕೂಟ. ಈ 3 ತ್ರಿಕೂಟದಲ್ಲಿ ದೊಡ್ಡ ಸಂಖ್ಯೆಯ ವರ್ಗ ಮಾಡೋದು
ಉಳಿದೆರಡು ಸಂಖ್ಯೆಗಳ ವರ್ಗ ಮಾಡಿ ಅವುಗಳನ್ನು ಬೇರೀಸ್ ಮಾಡೋದು, ಅದು ಎಷ್ಟು ಬರ್ತದೆ ನೋಡೋದು, ದೊಡ್ಡ ಸಂಖ್ಯೆ ವರ್ಗ ಎಷ್ಟದ ನೋಡೋದು, ಆ ಬೇರೀಸು ಏನು ದೊಡ್ಡ ಸಂಖ್ಯೆ ವರ್ಗದಷ್ಟಿತ್ತು ಅಂದ್ರೆ ಅದು ಪೈಥಾಗೋರಸನ ತ್ರಿಕೂಟ. ಅದು ಮಾಡಿ ನೋಡಿ. ಇನ್ನು ಮೂರನೇದು, ಕೋನದ ಅಳತೆಗಳು 30° 60° 90° ಇರುವ ತ್ರಿಕೋನದ ಗುಣಧರ್ಮ. ಇದು 9ನೇ ತರಗತಿಯಲ್ಲಿ ಆಗ್ಯದ. 30° 60° 90° ಇರುವ ತ್ರಿಕೋನದ ಪ್ರಮೇಯ ಅಂಥೇಳಿ. ಏನದು? ಮುಖ್ಯವಾಗಿ ಕಾಟ್ಕೋನ ತ್ರಿಕೋನಕ್ಕೆ ಸಂಬಂಧಪಟ್ಟದ. ಹೌದು, ಯಾಕೆ 90°ದಲ್ಲಿ ಕಾಟ್ಕೋನ ತ್ರಿಕೋನದ ಲಘುಕೋನ 30° ಹಾಗೂ 60° ಇದ್ದರೆ, 30° ಮತ್ತು 60° ಇವೆರಡೂ ಲಘುಕೋನಗಳು. 60° ಇದ್ದರೆ 30° ಅಳತೆಯ ಕೋನದ ಎದುರಿನ ಭುಜ ಕರ್ಣದ ಅರ್ಧದಷ್ಟು ಇರುತ್ತದೆ. 30° ಕೋನದ ಎದುರಿನ ಭುಜ ಏನಿರ್ತದೆ, ಕರ್ಣದ ಅರ್ಧದಷ್ಟು ಇರುತ್ತದೆ. ಮತ್ತು 60° ಅಳತೆಯ ಕೋನದ ಎದುರಿನ ಭುಜ ಕರ್ಣದ √3/2 ಪಟ್ಟು ಇರುತ್ತದೆ. ಇದು ಗುಣಧರ್ಮ ನಿಮಗೆ ಗೊತ್ತದ. ಇಲ್ಲಿ ನೋಡ್ರಿ, ತ್ರಿಕೋನ್ LMNದಲ್ಲಿ ಕೋನ್ L = 30°. ಇಲ್ಲಿ LMN ಈ ತ್ರಿಕೋನದ ಕೋನ್ L = 30°, ಕೋನ್ N = 60°, ಕೋನ್ N = 60°, ಕೋನ್ M = 90°, ಕೋನ್ M = 90°. ಅಂದರೆ ಇದು 30°, 60°, 90° ತ್ರಿಕೋನದ ಗುಣಧರ್ಮ ಒಳಗೆ ಬರ್ತದೆ. ಆ ವೇಳೆಯಲ್ಲಿ ಇದ್ದಾಗ ಒಂದು ಕೊಟ್ಟ ಅಂದ್ರೆ ಉಳಿದ ಎರಡುಗಳನ್ನು ತೆಗಿಲಾಕ ಬರಬೇಕು. ಕೋನ್ N = 6 ಸೆಂಟಿಮೀಟರ್. ಸರಿ, ಲೆಂತ್ ಆಫ್ N = 6 ಸೆಂಟಿಮೀಟರ್. ಹೌದು, LN = 6 ಸೆಂಟಿಮೀಟರ್. LN ಇದು 6 ಸೆಂಟಿಮೀಟರ್, ಕರ್ಣ 6 ಸೆಂಟಿಮೀಟರ್ ಇದ್ದರೆ MN ಮತ್ತು LM ತೆಗೆಯಿರಿ ಎಂದ. LN ಉದ್ದ ಕೊಟ್ಟಾನ 6 ಸೆಂಟಿಮೀಟರ್, MN ಮತ್ತು LN ತೆಗೆಯಿರಿ ಅಂತದ. ಇಲ್ಲಿ ನೋಡ್ರಿ, MN = 1/2 LN. ಯಾಕಂದ್ರೆ MN ಏನದ, MN ಏನದು 30° ಕೋನದ ಎದುರಿನ ಭುಜ ಅದ. 30° ಕೋನದ ಎದುರಿನ ಭುಜ ಕರ್ಣದ ಅರ್ಧದಷ್ಟು, ಕರ್ಣದ LN ಅರ್ಧ. ಅದಕ್ಕೆ MN = 1/2 LN = 1/2 ಇಂಟು ಕರ್ಣ 6 ಸೆಂಟಿಮೀಟರ್ ಕೊಟ್ಟಾನ. ಆ LN 6 ಇಲ್ಲಿ ಬರ್ದೇವಿ. MN = 3 ಸೆಂಟಿಮೀಟರ್. ಇಲ್ಲಿ ಛೇದೊಡೆನ 3 ಸೆಂಟಿಮೀಟರ್ ಬರ್ತದೆ. ಇನ್ನು ಅದೇ ರೀತಿ LM ತೆಗೀರಿ ಅಂದಾಕ್ರೆ LM ಮೇಲೆ ನೋಡ್ರಿ, LM ಈ ಭುಜ ಯಾವ ಕೋನ ಎದುರಿಗದ, 60° ಕೋನದ ಎದುರಿಗದ. ಅಂದ್ರೆ ಇದೇನಿರ್ತದೆ, ಕರ್ಣದ √3/2 ಪಟ್ಟು ಇರ್ತದೆ. ಆದ್ದರಿಂದ LM = √3/2 ಇಂಟು LN √3/2 ಇಂಟು 6. LN ಕರ್ಣ ಎಷ್ಟು ಕೊಟ್ಟಾನ, 6 ಕೊಟ್ಟಾನ. LM = 2 1 2 3 ಅಂದರೆ 3√3 ಸೆಂಟಿಮೀಟರ್. ಈ ರೀತಿಯಾಗಿ ನಾವು 30° 60° ಇರುವ ಕಾಟ್ಕೋನ ತ್ರಿಕೋನದ ಪ್ರಮೇಯದ ಮೇಲೆ ಉದಾಹರಣೆ ಕೊಟ್ಟರೆ ಬಿಡಿಸಬೇಕು. ಇನ್ನು ಪ್ರಮೇಯ ಸಮರೂಪತೆ ಮತ್ತು ಕಾಟಕೋನ ತ್ರಿಕೋನ. ಸಮರೂಪತೆ ಮತ್ತು ಕಾಟಕೋನ ತ್ರಿಕೋನ ಇದು ಗುಣಧರ್ಮ, ಮಹತ್ವದ ಗುಣಧರ್ಮ ಅದ. ಇದು ಪ್ರಮೇಯ ನೋಡ್ರಿ ಏನದಂದ್ರೆ, ಕಾಟ್ಕೋನ ತ್ರಿಕೋನದಲ್ಲಿ ಕರ್ಣದ ಮೇಲೆ ಎಳೆಯಲಾದ ಶಿರೋಲಂಬದಿಂದ ತಯಾರಾದ ತ್ರಿಕೋನಗಳು ಮೂಲ ಕಾಟ್ಕೋನ ತ್ರಿಕೋನಕ್ಕೆ ಹಾಗೂ ಪರಸ್ಪರ ಸಮರೂಪವಾಗಿರುತ್ತವೆ. ಇದನ್ನು ನಾವು ಸಿದ್ಧ ಮಾಡೋದು. ಇದು ಏನಂದ್ರೆ ಸಮರೂಪತೆ ಮತ್ತು ಕಾಟ್ಕೋನ ತ್ರಿಕೋನ ಅಂದರೆ ಏನು? ಇದು ಪ್ರಮೇಯವನ್ನು ವ್ಯವಸ್ಥಿತವಾಗಿ ಓದಿ ಅದೇ ರೀತಿಯಾಗಿ ನಾವು ಪಕ್ಷವನ್ನು ಬರ್ಕೊಳ್ಳೋದಿರ್ತದೆ, ಸಾಧ್ಯವನ್ನು ಬರೆದಿರ್ತದೆ. ಕಾಟ್ಕೋನ ತ್ರಿಕೋನದಲ್ಲಿ ಅಂದಾಕ್ರೆ ಒಂದು ಕಾಟ್ಕೋನ ತ್ರಿಕೋನವನ್ನು ತೆಗೆಯುವುದು. ಇಲ್ಲಿ ನೋಡ್ರಿ ಪಕ್ಷ ಬರೆದದ. ಕಾಟ್ಕೋನ ತ್ರಿಕೋನದಲ್ಲಿ ಕರ್ಣದ ಕಾಟ್ಕೋನ ತ್ರಿಕೋನ ಬರೆದು ತ್ರಿಕೋನ ABC ಕಾಟ್ಕೋನ ತ್ರಿಕೋನವಿದೆ. ಯಾಕಂದರೆ ಕೋನ್ ABC = 90°. ಕಾಟ್ಕೋನ ತ್ರಿಕೋನದಲ್ಲಿ ಕರ್ಣದ ಮೇಲೆ ಎಳೆಯಲಾದ ಶಿರೋಲಂಬದಿಂದ, ಕರ್ಣದ ಮೇಲೆ ಶಿರೋಲಂಬ ಅಂದರೆ ಶಿರೋಬಿಂದುವಿನಿಂದ ತೆಗೆದ ಲಂಬಕ್ಕೆ ಶಿರೋಲಂಬ ಥರ, ಕರ್ಣದ ಮೇಲೆ ಎಳೆಯಲಾದ ಶಿರೋಲಂಬದಿಂದ ನಾವು ಲಂಬವನ್ನು ಎಳೆದೇವೆ ಅಂದರೆ ತಯಾರಾಗುವ ತ್ರಿಕೋನಗಳು. ಅಂದರೆ ಇಲ್ಲಿ 2 ತ್ರಿಕೋನ ತಯಾರಾಗ್ತಾವೆ. ಇಲ್ಲಿ 1, ಇದು 2, ಇದು ಮುಖ್ಯ ಒಂದು ಮೇನ್ ತ್ರಿಕೋನ. ಈ ರೀತಿ 3 ತ್ರಿಕೋನಗಳಾಗ್ತಾವೆ. ಅಷ್ಟು ತಯಾರಾಗುವ ತ್ರಿಕೋನಗಳು ಮೂಲ ಕಾಟಕೋನ ತ್ರಿಕೋನಕ್ಕೆ, ಅಂದರೆ ತ್ರಿಕೋನ ABC ಇದು ದೊಡ್ಡ ತ್ರಿಕೋನದ ಮೂಲ ಕಾಟಕೋನ ತ್ರಿಕೋನ ಮುಖ್ಯ ತ್ರಿಕೋನ. ಅಂದರೆ ಈ ಲಂಬವನ್ನು ಎಳೆಯುವುದಕ್ಕಿಂತ ಮುಂಚೆ ಇರುವ ತ್ರಿಕೋನ. ಲಂಬವನ್ನು ಎಳೆದ ನಂತರ ಇವೇನು 2 ತ್ರಿಕೋನಗಳಾಗ್ತಾವಲ್ಲ, ಇವು 2 ತ್ರಿಕೋನಗಳು ಈ ಮೂಲ ತ್ರಿಕೋನಕ್ಕೆ ಸಮರೂಪ ಇರ್ತಾವೆ.
ಅದು ಅಲ್ಲದೆ ಇವು ಪರಸ್ಪರ ಸಹಿತ ಸಮರೂಪ ಇರುತ್ತವೆ ಅಥವಾ ಸ್ವರೂಪ ಇರುತ್ತವೆ ಅಥವಾ ಸಮರೂಪ ಇರುತ್ತವೆ ಅಂತೇಳಿ ನಮಗೆ ಏನು ಮಾಡೋದದ ಸಿದ್ಧ ಮಾಡೋದದ. ನಾವು ತ್ರಿಕೋನ ಎ ಬಿ ಸಿಲಿ ಕೋನ ಎ ಬಿ ಸಿ 90 ಅಂಶ ಅಂದೇವಿ. ರೇಖ ಬಿ ಡಿ ಲಂಬ ರೇಖ ಎ ಸಿ ಬಿ ಡಿ ಇದು ಇಲ್ಲಿನ ಡಿ ಅಂತ ಹೆಸರು ಕೊಡ್ತೀನಿ. ರೇಖ ಬಿ ಡಿ ಲಂಬ ರೇಖ ಎ ಸಿ ಅಂದರೆ ಶಿರೋಲಂಬದಿಂದ ಕರ್ಣದ ಮೇಲೆ ಎಳೆದ ಲಂಬ ಇದು ಹೌದು. ಶಿರೋಬಿಂದುವಿನಿಂದ ಕರ್ಣದ ಮೇಲೆ ಎಳೆದ ಲಂಬ ಶಿರೋಲಂಬ. ಅದು ಹಾಗಾದ್ರೆ ಎ ಡಿ ಸಿ ಆಯಿತು. ಎ ಡಿ ಸಿ ಆಯಿತು ಸಾಧ್ಯ. ತ್ರಿಕೋನ ಎ ಡಿ ಬಿ ಸ್ವರೂಪ ತ್ರಿಕೋನ ಎ ಬಿ ಸಿ. ಎ ಡಿ ಬಿ ತಯಾರಾಗೋ ತ್ರಿಕೋನ ಮೊದಲನೇ ತ್ರಿಕೋನ ಇದು ಮುಖ್ಯವಾಗಿ ತ್ರಿಕೋನ ಎ ಬಿ ಸಿ ಮೂಲ ತ್ರಿಕೋನಕ್ಕೆ ಸ್ವರೂಪದ ಸಿದ್ಧ ಮಾಡೋದು. ತ್ರಿಕೋನ ಬಿ ಡಿ ಸಿ ಅಂದರೆ ಕೆಳಗಿಂದು ಬಿ ಡಿ ಸಿ ಇದು ಎರಡನೇ ತ್ರಿಕೋನ. ಇದು ಸಹಿತ ಮುಖ್ಯ ತ್ರಿಕೋನಕ್ಕೆ ತ್ರಿಕೋನ ಎ ಬಿ ಸಿಗೆ ಸ್ವರೂಪದತೆ ಸಿದ್ಧ ಮಾಡೋದು. ಮತ್ತು ತ್ರಿಕೋನ ಎ ಡಿ ಬಿ ಅಂದರೆ ಮೇಲಿನ ತ್ರಿಕೋನ ಸ್ವರೂಪ ತ್ರಿಕೋನ ಬಿ ಡಿ ಸಿ ಈ ಕೆಳಗಿನ ತ್ರಿಕೋನ ಇವೆರಡು ಮತ್ತು ಪರಸ್ಪರ ಒಂದಕ್ಕೊಂದು ಸ್ವರೂಪವಿದೆ ಅಂತೇಳಿ ಸಿದ್ಧ ಮಾಡೋದು. ಇದನ್ನೇ ಏನಪ್ಪ ಅಂದ್ರೆ ಸಮರೂಪತೆ ಮತ್ತು ಕಾಟ್ಕೋನ ತ್ರಿಕೋನ. ಅಂದರೆ ಯಾವಾಗ ನಾವು ಕರ್ಣದ ಮೇಲೆ ಶಿರೋಬಿಂದುವಿನ ಲಂಬ ತೆಗಿತೀವಿ ಆ ವೇಳೆಯಲ್ಲಿ ಈ ಗುಣಧರ್ಮ ಆಗ್ತದೆ. ನಾವು ಕರ್ಣದ ಮೇಲೆ ಉಳಿದ ಯಾವುದೇ ಶಿರೋಬಿಂದು ಲಂಬ ತೆಗಿಲಕ್ಕೆ ಹೋದರೆ ಲಂಬ ಬರುವುದಿಲ್ಲ. ಇಲ್ಲಿ ತೆಗಿಲಕ್ಕೆ ಹೋದರೆ ಬರುವುದಿಲ್ಲ. ಶಿರೋಬಿಂದುವಿನಿಂದ ಇಲ್ಲಿ ತೆಗಿಲಕ್ಕೆ ಹೋದರೆ ಬರುವುದಿಲ್ಲ. ಈ ರೀತಿಯಾಗಿ ಬರ್ತದೆ ಹೌದು. ಇಲ್ಲಿ ಇದೇ ಶಿರೋಬಿಂದುವಿನಿಂದ ನಮ್ಮ ಕರ್ಣದ ಮೇಲೆ ಲಂಬ ಬರ್ತದೆ. ಸಿದ್ಧ ಐತೆ ನೋಡಿರಿ. ಮೊದಲೇ ಯಾವೆರಡು ನಾವು ಸಿದ್ಧ ಮಾಡೋದು ತ್ರಿಕೋನ ಎ ಬಿ ಸಿ ಸ್ವರೂಪ ತ್ರಿಕೋನ ಎ ಡಿ ಬಿ ಸ್ವರೂಪ ತ್ರಿಕೋನ ಎ ಬಿ ಸಿ. ಅದಕ್ಕೆ ಅವೆರಡು ತಿಳಿದು ತ್ರಿಕೋನ ಎ ಡಿ ಬಿ ಮತ್ತು ತ್ರಿಕೋನ ಎ ಬಿ ಸಿಯಲ್ಲಿ ಎ ಡಿ ಬಿ ಅಂದರೆ ಮೇಲಿನ ತ್ರಿಕೋನ ಮೂಲ ತ್ರಿಕೋನ ಎ ಬಿ ಸಿ ಇವೆರಡು ಇದರಲ್ಲಿ ಕೋನ್ ಡಿ ಎ ಬಿ ಏಕರೂಪ ಕೋನ್ ಬಿ ಎ ಸಿ. ಡಿ ಎ ಬಿ ನೋಡಿರಿ ಕೋನ್ ಡಿ ಎ ಬಿ ಏಕರೂಪ ಕೋನ್ ಬಿ ಎ ಸಿ ದೊಡ್ಡ ತ್ರಿಕೋನ. ಕೋನ್ ಬಿ ಎ ಸಿ ಇದು ದೊಡ್ಡ ತ್ರಿಕೋನ ಎ ಬಿ ಸಿದಂದು. ಮತ್ತು ಕೋನ್ ಡಿ ಎ ಬಿ ಎರಡಕ್ಕೂ ಏನಾಗ್ತದೆ ಸಾಮಾನ್ಯ ಕೋನ ಆಗ್ತದೆ. ಎ ಬರ್ತದೆ ನೋಡು ಎರಡಕ್ಕೂ ಇದು ಸಾಮಾನ್ಯ ಕೋನ ಆಗ್ತದೆ. ಆದ್ದರಿಂದ ಏಕರೂಪ. ಇನ್ನೆರಡನೇದು ಕೋನ್ ಎ ಡಿ ಬಿ ಏಕರೂಪ ಕೋನ್ ಎ ಬಿ ಸಿ. ಎ ಡಿ ಬಿ ಅಂದರೆ ಬಿ ಡಿ ಕೋನ ಏಕರೂಪ ಕೋನ್ ಎ ಬಿ ಸಿ ಮೂಲ ತ್ರಿಕೋನ. ಈ ಕೋನ ಮೂಲ ತ್ರಿಕೋನಕ್ಕೆ ಮೇಲಿಂದಕ್ಕೆ ಹೋಲಿಕೆ ನಡೆದ. ಅಂದರೆ ಇಲ್ಲಿ 90 ಅಂಶದಕ್ಕೆ ಲಂಬ ಎಳೆದವು ಕರ್ಣದ ಮೇಲೆ. ಈ ಡಿಕ ಬಿ ಇದು ಕಾಟ್ಕೋನ ಆಯಿತು. ಪ್ರತಿಯೊಂದು ಕೋನ 90 ಅಂಶ ಆಯಿತು. ಆದ್ದರಿಂದ ಇದು ಸಹಿತ ಏಕರೂಪ ಆಯಿತು. ಇವೆರಡು ಕೋನಗಳು ಏಕರೂಪ ಆಗೋಣ ತ್ರಿಕೋನ ಎ ಡಿ ಬಿ ಸ್ವರೂಪ ತ್ರಿಕೋನ ಎ ಬಿ ಸಿ ಯಾವ ಪರೀಕ್ಷೆ ಕೋಕೋ ಪರೀಕ್ಷೆ ಅನುಸಾರವಾಗಿ ಇವು ಏಕರೂಪ ಅದು. ಮೂಲ ತ್ರಿಕೋನಕ್ಕೆ ಮ್ಯಾಗಿಂದು ಸ್ವರೂಪ ಆಯಿತು. ಮೂಲ ತ್ರಿಕೋನಕ್ಕೆ ಮ್ಯಾಗಿನ ಸ್ವರೂಪ ಆಯಿತು. ಇನ್ನು ಮೂಲ ತ್ರಿಕೋನಕ್ಕೆ ಕೆಳಗಿನ ತ್ರಿಕೋನ ಸಹಿತ ಸ್ವರೂಪ ಆಗ್ತದೆ. ಅದೇ ರೀತಿಯಾಗಿ ಎರಡನೇದು ಇದನ್ನು ಸಿದ್ಧ ಮಾಡೋದು ತ್ರಿಕೋನ ಬಿ ಡಿ ಸಿ ಸ್ವರೂಪ ತ್ರಿಕೋನ ಎ ಬಿ ಸಿ ಅಂತೇಳಿ. ತ್ರಿಕೋನ ಬಿ ಡಿ ಸಿ ಮತ್ತು ತ್ರಿಕೋನ ಎ ಬಿ ಸಿಯಲ್ಲಿ ಇದನ್ನು ಸ್ವರೂಪ ಮಾಡೋದ ಕೋನ್ ಬಿ ಸಿ ಡಿ ಏಕರೂಪ ಕೋನ್ ಎ ಸಿ ಬಿ. ಎರಡು ಸಿ ಅಂದರೆ ಸಾಮಾನ್ಯ ಕೋನ ಇರ್ತದೆ. ಕೋನ್ ಬಿ ಸಿ ಡಿ ಅಂದರೆ ಸಿ ಕೋನ ಮತ್ತು ಕೋನ್ ಎ ಸಿ ಬಿ ಅಂದರೆ ಮತ್ತು ಸಿ ಕೋನ ಆಯಿತು. ಸಾಮಾನ್ಯ ಕೋನ ಆಯಿತು. ಅಂದರೆ ಮೂಲ ತ್ರಿಕೋನಕ್ಕೆ ಕೆಳಗಿನ ನಡೆದದೆ ಸಾಮಾನ್ಯ ಕೋನ ಆಯಿತು. ಮತ್ತು ಕೋನ್ ಬಿ ಡಿ ಸಿ ಏಕರೂಪ ಕೋನ್ ಎ ಬಿ ಸಿ. ಬಿ ಡಿ ಸಿ ಅಂದರೆ ಡಿ ಕೋನ ಏಕರೂಪ ಕೋನ್ ಎ ಬಿ ಸಿ ಅಂದರೆ ಬಿ ಕೋನ. ಇವೆರಡು ಮತ್ತೇನಾಯಿತು 90 ಅಂಶ ಆಯಿತು. ಪ್ರತಿಯೊಂದು ಕೋನ 90 ಅಂಶ ಆಯಿತು. ಆದ್ದರಿಂದ ತ್ರಿಕೋನ ಬಿ ಡಿ ಸಿ ಸ್ವರೂಪ ತ್ರಿಕೋನ ಎ ಬಿ ಸಿ ಯಾವ ಪರೀಕ್ಷೆ ಕೋಕೋ ಪರೀಕ್ಷೆ ಅನುಸಾರವಾಗಿ ಈ ಕೆಳಗಿನ ತ್ರಿಕೋನ ಸಹಿತ ಸ್ವರೂಪ ಆಯಿತು. ಇವೆರಡು ತ್ರಿಕೋನಗಳು ಎದಕ್ಕೆ ಸ್ವರೂಪ ಅದು ಮೂಲ ತ್ರಿಕೋನಕ್ಕೆ ಸ್ವರೂಪ ಅದು. ಮೂಲ ತ್ರಿಕೋನಕ್ಕೆ ಮೇಲಿನ ತ್ರಿಕೋನ ಸ್ವರೂಪ ಆಯಿತು. ಅದೇ ಮೂಲ ತ್ರಿಕೋನಕ್ಕೆ ಕೆಳಗಿನ ತ್ರಿಕೋನವು ಸಹಿತ ಏನಾಯಿತು ಸ್ವರೂಪ ಆಯಿತು. ಇದ್ರ ಮೇಂದ ಏನು ತಿಳಿತದ ತ್ರಿಕೋನ ಎ ಡಿ ಬಿ ಸ್ವರೂಪ ತ್ರಿಕೋನ ಬಿ ಡಿ ಸಿ ನೋಡಿರಿ. ಎ ಡಿ ಬಿ ಸ್ವರೂಪ ತ್ರಿಕೋನ ಎ ಬಿ ಸಿ ತ್ರಿಕೋನ ಬಿ ಡಿ ಸಿ ಸ್ವರೂಪ ತ್ರಿಕೋನ ಎ ಬಿ ಸಿ. ಮೊದಲನೇ ವಿಧಾನ ಮತ್ತು ಎರಡನೇ ವಿಧಾನವನ್ನು ನೋಡಿದಾಗ ಎರಡು ಎ ಬಿ ಸಿಗೆ ಸ್ವರೂಪ ಅದ. ಅಂದಾಗ ಮೂರನೇ ಅವು ತ್ರಿಕೋನ ಎ ಡಿ ಬಿ ಸ್ವರೂಪ ತ್ರಿಕೋನ ಬಿ ಡಿ ಸಿ ಆಗ್ತದೆ. ತ್ರಿಕೋನ ಎ ಡಿ ಬಿ ಸ್ವರೂಪ ತ್ರಿಕೋನ ಬಿ ಡಿ ಸಿ ವಿಧಾನ 1 ಮತ್ತು 2ರ ಮೇಲಿಂದ. ಇದಕ್ಕೆ ಮೂರನೇ ಅಂದೇವಿ. ಇದ್ರ ಮೇಲಿಂದ ಏನಾಯಿತು ತ್ರಿಕೋನ ಎ ಡಿ ಬಿ ಸ್ವರೂಪ ತ್ರಿಕೋನ ಬಿ ಡಿ ಸಿ ಸ್ವರೂಪ ತ್ರಿಕೋನ
ಎ ಬಿ ಸಿ ಮೂರು ಒಂದಕ್ಕೊಂದು ಪರಸ್ಪರ ಏನದು ಸ್ವರೂಪ ಅದು ವಿಧಾನ 1, 2 ಹಾಗೂ 3ರ ಮೇಲಿಂದ ಇದಕ್ಕೆ ಸಂಕ್ರಮತೆ ಗುಣಧರ್ಮ ಅಂಥೇಳಿ ಕರೀತಾರೆ. ಈ ರೀತಿಯಾಗಿ ಸಮರೂಪತೆ ಮತ್ತು ಕಾಟ್ಕೋನ ತ್ರಿಕೋನದ ಗುಣಧರ್ಮದ ಅಂದರೆ ಒಂದು ತ್ರಿಕೋನದಲ್ಲಿ ಕಾಟ್ಕೋನ ತ್ರಿಕೋನದಲ್ಲಿ ನಾವು ಕರ್ಣದ ಮೇಲೆ ಶಿರೋಬಿಂದುವಿನಿಂದ ಲಂಬ ತೆಗೆದೇವಂದ್ರೆ ಏನು ಎರಡು ತ್ರಿಕೋನಗಳು ತಯಾರಾಗ್ತಾವೆ, ಎರಡೂ ತ್ರಿಕೋನಗಳು ಪರಸ್ಪರ ಸ್ವರೂಪ ಇರ್ತಾವೆ. ಅದು ಅಲ್ಲದೆ ಆ ಎರಡೂ ತ್ರಿಕೋನಗಳು ಮುಖ್ಯ ತ್ರಿಕೋನಕ್ಕೂ ಸಹಿತ ಸ್ವರೂಪ ಆಗಿರ್ತಾವೆ. ಇನ್ನು ಕೋನದ ಅಳತೆಗಳು 45 ಅಂಶ 45 ಅಂಶ ಮತ್ತು 90 ಅಂಶ ಇರುವ ತ್ರಿಕೋನದ ಗುಣಧರ್ಮ. ಇದು ಸಹಿತ ನಿಮಗಾಗ್ಯದ 45 ಅಂಶ 45 ಅಂಶ 90 ಅಂಶ ಇರುವ ತ್ರಿಕೋನದ ಗುಣಧರ್ಮ ಏನದ ಇದು ಸಹಿತ. ಇಲ್ಲಿ 90 ಅಂಶ ಅಂದರೆ ಕಾಟ್ಕೋನ ತ್ರಿಕೋನದಲ್ಲಿ ಲಘು ಕೋನಗಳು 45 ಅಂಶ 45 ಅಂಶ ಅಳತೆಯು ಇದ್ದರೆ ಕಾಟ್ಕೋನ ಮಾಡುವ ಪ್ರತಿಯೊಂದು ಭುಜವು ಕರ್ಣದ 1/√2 ಪಟ್ಟು ಇರುತ್ತದೆ. ಕಾಟ್ಕೋನ ಮಾಡುವ ಪ್ರತಿಯೊಂದು ಭುಜ ಅಂದರೆ ಕಾಟ್ಕೋನ ಮಾಡುವ ಪ್ರತಿಯೊಂದು ಭುಜವು ಕರ್ಣದ 1/√2 ಪಟ್ಟು ಇರುತ್ತದೆ. ಕಾಟ್ಕೋನ ಮಾಡುವ ಭುಜದ ಸಮ್ಮುಖ ಭುಜ ಇದು 1/√2, ಇದರ ಭುಜ ಇದು 1/√2. ಈ ರೀತಿಯಾಗಿ 1/√2 ಪಟ್ಟು ಇರುತ್ತದೆ. ತ್ರಿಕೋನ XYZದಲ್ಲಿ XY = 1/√2 ಇಂಟು ZY. XY ಇದು ಏನೈತಿ 45 ಅಂಶ ಕೋನ ಇದರ ಭುಜ ಇದು 1/√2 ಇಂಟು ZY. ZY ಅಂದರೆ ಕರ್ಣದ 1/√2. XZ ಸಹಿತ ಏನೈತಿ XZ ಅಂದರೆ ಈ ಕೋನ ಇದು 40 ಅಂಶ ಕೋನ ಇದರ ಭುಜ ಇದು ಸಹಿತ 1/√2 ZY ಅಂದರೆ ಕರ್ಣದ 1/√2. ಒಂದು ವೇಳೆ ZY ಬೆಲೆ 3√2 ಸೆಂಟಿಮೀಟರ್ ಕೊಟ್ಟಂದ್ರೆ ಅವಾಗ XY ಮತ್ತು YZ ತೆಗಿಂದ್ರೆ XY = YZ. XY = ಏನು YZ. ಯಾಕೆ YZ XY = YZ ಯಾಕೆ ಎರಡು 1/√2 ಕರ್ಣದ 1/√2 ಪಟ್ಟದವ. ಅದಕ್ಕೆ XY = YZ = 1/√2 ಇಂಟು 3√2. ಇಲ್ಲಿ √2 ಹೋಗ್ತದೆ, ಉಳಿತಿದನ್ನು 3 ಸೆಂಟಿಮೀಟರ್. ಅದಕ್ಕೆ XY = XZ = 3 ಸೆಂಟಿಮೀಟರ್. ಈ ರೀತಿಯಾಗಿ ಇದನ್ನು ಲೆಕ್ಕವನ್ನು ಕೊಟ್ಟಾಕ್ರೆ ಎರಡು ಕೋನ 45 ಅಂಶ ಇದ್ದಾಕ್ರೆ 45 ಅಂಶ ಕೋನದ ಸಮ್ಮುಖ ಭುಜ ಕರ್ಣದ 1/√2 ಪಟ್ಟು ಇರ್ತದೆ ಅನ್ನೋದು ಗಮನದಲ್ಲಿ ಇಡಬೇಕು. ಇನ್ನು ಪೈಥಾಗೋರಸನ ಪ್ರಮೇಯ ಥಿಯರಮ್ ಆಫ್ ಪೈಥಾಗೋರಸ್ ಏನದ ಮೊದಲಿಗೆ ಸ್ಟಾರ್ಟಿಂಗ್ ಆಗಿದೆ. ಕಾಟ್ಕೋನ ತ್ರಿಕೋನದಲ್ಲಿ ಕರ್ಣದ ವರ್ಗವು ಉಳಿದೆರಡು ಭುಜಗಳ ವರ್ಗಗಳ ಬೇರೀಜಿನಷ್ಟು ಇರುತ್ತದೆ ಅಂತಂದೇವಿ. ಅದು ಹಾಗೆ ಐತಿ ಸಿದ್ಧ ಮಾಡೋದು. ಕಾಟ್ಕೋನ ತ್ರಿಕೋನದಲ್ಲಿ ಅಂದಾಕ್ರೆ ಕಾಟ್ಕೋನ ತ್ರಿಕೋನ ತೆಗೆದೀವಿ, ಕರ್ಣದ ವರ್ಗ ಅಂದಾಕ್ರೆ ಇದ್ರ ಸಲುವಾಗಿ ನಮಗೆ ಇದು ಸ್ವರೂಪತೆ ಗುಣಧರ್ಮ ಸಲುವಾಗಿ ಇಲ್ಲಿ ಶಿರೋಬಿಂದಿನ ಮೇಲೆ ಕರ್ಣದ ಮೇಲೆ ಲಂಬವನ್ನು ಎಳೆದದು. ಅದರ ರಚನೆ ಮಾಡ್ಕೊಳ್ಳೋದು ನೋಡ್ರಿ. ಪಕ್ಷ ತ್ರಿಕೋನ ABC ಕೋನ ABC ಕೂಡ 90 ಅಂಶ. ಯಾಕೆ ಕಾಟ್ಕೋನ ತ್ರಿಕೋನದಲ್ಲಿ 90 ಅಂಶ ಮಾಡಿದೆವು. ಸಾಧ್ಯ ಕರ್ಣ ಯಾವುದು AC. ಕರ್ಣದ ವರ್ಗವು AC² = AB² + BC². ಕರ್ಣದ ವರ್ಗವು ಉಳಿದೆರಡು ಭುಜಗಳ ವರ್ಗಗಳ ಬೇರೀಜಿನಷ್ಟು. ರಚನೆ ನೋಡ್ರಿ. ಬಿ ಬಿಂದುವಿನಿಂದ ಭುಜ ACಯ ಮೇಲೆ ರೇಖೆ BD ಲಂಬ ತೆಗೆಯಿರಿ. ಇಲ್ಲಿ ರೇಖೆ BD ಏನು ಮಾಡಿದ್ದೀವಿ, ಬಿ ಬಿಂದುವಿನಿಂದ ಭುಜ AC ಅಥವಾ ಕರ್ಣದ ಮೇಲೆ ಲಂಬವನ್ನು ತೆಗೆದಿದ್ದೀವಿ. ಅವಾಗ ಏನಾಯಿತು ADC ಆಯಿತು. ADC ಮೂಲ ಇದು ತೆಗೆದಾಕ್ರೆ ಏನಾಗಿರೋ ಒಂದು ಪ್ರಮೇಯ ಆಗಿದೆ. ಹೌದು, ಅದರ ಪ್ರಕಾರ ಸಿದ್ಧತೆ ಕಾಟ್ಕೋನ ತ್ರಿಕೋನ ABCಯಲ್ಲಿ ರೇಖೆ BD ಲಂಬ ಕರ್ಣ AC. ರೇಖೆ BD ಲಂಬ ಕರ್ಣ AC ಯಾಕೆ ರಚನೆ ಮಾಡಿದ್ದೀವಿ. ಇದು ಲಂಬದ ಕರ್ಣದ ಮೇಲೆ ಲಂಬದ ಅಂದಾಕ್ರೆ ರಚನೆ ಪ್ರಕಾರ ಅಂತ ಮೂರು ತ್ರಿಕೋನಗಳ ಸ್ವರೂಪ. ಇನ್ನು ಒಂದು ಪ್ರಮೇಯ ಆಗಿದೆ. ತ್ರಿಕೋನ ABC ಸ್ವರೂಪ ತ್ರಿಕೋನ ADB ಸ್ವರೂಪ ತ್ರಿಕೋನ BDC. ಯಾವ ಪ್ರಮೇಯ ಹೆಸರನ್ನು ಕಾಟ್ಕೋನ ತ್ರಿಕೋನಗಳ ಸಮರೂಪತೆಯ ಪ್ರಮೇಯ. ಕಾಟ್ಕೋನ ತ್ರಿಕೋನಗಳ ಸಮರೂಪತೆಯ ಪ್ರಮೇಯ ಪ್ರಕಾರ ಮೂರು ಒಂದಕ್ಕೊಂದು ಮುಖ್ಯಕ್ಕೆ ಮೇಲಿಂದು ಅದಕ್ಕೆ ಕೆಳಗಿಂದು ಈ ರೀತಿಯಾಗಿ ಒಂದಕ್ಕೊಂದು ಸ್ವರೂಪ ಅದಾವೆ. ಅದರ ಮೊದಲನೇ ತೋರ್ತೀನಿ. ತ್ರಿಕೋನ ABC ಸ್ವರೂಪ ತ್ರಿಕೋನ ADBಯಲ್ಲಿ ಇವೆರಡು ಸ್ವರೂಪ ಅದಾವೆ. ಎರಡು ಸ್ವರೂಪವಾದ ನಂತರ ಅವುಗಳ ಸಂಗತ ಭುಜಗಳು ಪ್ರಮಾಣದಲ್ಲಿರು ಅಂದರೆ AB/ಇಲ್ಲಿದೆ AB/AD = BC/DB = AC/AB ಸಂಗತ ಭುಜಗಳು. ಇಲ್ಲಿ AB/AD = AC/AB ತೋರ್ತೀನಿ.
ಎ ಬಿ ಅಪಾನ್ ಎ ಡಿ ಈಸ್ ಈಕ್ವಲ್ ಟು ಎ ಸಿ ಅಪಾನ್ ಎ ಬಿ. ಈಗ ಏನಂತ ಕತ್ರಿ ಗುಣಾಕಾರ ಮಾಡ್ತೀನಿ, ಎ ಬಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಎ ಡಿ ಇಂಟು ಎ ಸಿ. ಇದಕ್ಕೆ ವಿಧಾನ 1 ಅಂತೀನಿ. ಇವೆರಡು ಸ್ವರೂಪ ಆಯಿತು. ಇನ್ನು ತ್ರಿಕೋನ ಎ ಬಿ ಸಿ ಸ್ವರೂಪ ತ್ರಿಕೋನ ಬಿ ಡಿ ಸಿ. ಇದೇ ಎ ಬಿ ಸಿಗೆ ಇದು ಸಹಿತ ಸ್ವರೂಪ ಅದ, ಹೌದು. ಮುಖ್ಯ ತ್ರಿಕೋನಕ್ಕೆ ಇದು ಸ್ವರೂಪ ಇದ್ದದ್ದು ಮಾಡಿದ್ದೇವೆ ಎ ಡಿ ಬಿ. ಅದೇ ಮುಖ್ಯ ತ್ರಿಕೋನಕ್ಕೆ ಇದು ಸ್ವರೂಪ ಇದ್ದದ್ದು ಮಾಡೋದು. ತ್ರಿಕೋನ ಎ ಬಿ ಸಿ ಸ್ವರೂಪ ತ್ರಿಕೋನ ಬಿ ಡಿ ಸಿಯಲ್ಲಿ ಮತ್ತು ಸಮರೂಪ ಎ ಬಿ ಅಪಾನ್ ಬಿ ಡಿ ಈಸ್ ಈಕ್ವಲ್ ಟು ಬಿ ಸಿ ಅಪಾನ್ ಡಿ ಸಿ ಈಸ್ ಈಕ್ವಲ್ ಟು ಎ ಸಿ ಅಪಾನ್ ಬಿ ಸಿ. ಯಾಕಂದರೆ ಸಂಗತ ಭುಜಗಳು ಪ್ರಮಾಣದಲ್ಲಿ ಇರುತ್ತವೆ. ದೇರ್ಫೋರ್ ಬಿ ಸಿ ಅಪಾನ್ ಡಿ ಸಿ ಈಸ್ ಈಕ್ವಲ್ ಟು ಎ ಸಿ ಅಪಾನ್ ಬಿ ಸಿ ತೊಗೋತೀನಿ. ಅಂದರೆ ಎರಡೆರಡು ಎಲ್ಲಿ ಹೊಳ್ಳೆ ಬಂದು ಅವೆರಡು ತೊಳೋದು. ಇಲ್ಲಿ ಬಿ ಸಿ ಬಂದದ, ಇಲ್ಲಿ ಎ ಬಿ ಬಂದದ, ಅದಕ್ಕೆ ಇದಕ್ಕೆ ಒಂದನೇದು ಮೂರನೇ ತೊಳೋದು. ದೇರ್ಫೋರ್ ಬಿ ಸಿ ಸ್ಕ್ವೇರ್ ಕತ್ತೆ ಗುಣಾಕಾರ ಈಸ್ ಈಕ್ವಲ್ ಟು ಎ ಸಿ ಇಂಟು ಡಿ ಸಿ. ಇದಕ್ಕೆ ವಿಧಾನ 2 ಅಂತೀನಿ. ವಿಧಾನ 1 ಮತ್ತು 2ರ ಬೇರೀಜು ಮಾಡಲಾಗಿ ಇವೆರಡು ಏನು ಮಾಡ್ತೀನಿ, ಬೇರೀಜುವನ್ನು ಮಾಡ್ತೀನಿ. ಬೇರೀಜ್ ಮಾಡೋಕ್ಕೆ ಎಡಬದಿ ಬೇರೀಜ್ ಮಾಡೋದು. ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಬಲಬದಿ ಬೇರೀಜ್ ಮಾಡೋದು. ವಿಧಾನ 1 ಎ ಡಿ ಇಂಟು ಎ ಸಿ ಪ್ಲಸ್ ವಿಧಾನ 2 ಡಿ ಸಿ ಇಂಟು ಎ ಸಿ. ಎರಡು ಕಡೆ ಎ ಸಿ ಸಾಮಾನ್ಯ ಅದ, ಹೊರ ತೆಗ್ದು ಉಳಿತೇನು ಎ ಡಿ ಪ್ಲಸ್ ಡಿ ಸಿ, ಹೌದು. ಈಸ್ ಈಕ್ವಲ್ ಟು ಎ ಸಿ ಬರ್ದು ಎ ಡಿ ಪ್ಲಸ್ ಡಿ ಸಿ ಅಂದ್ರೆ ಏನದು ನೋಡಿರಿ, ಎ ಡಿ ಪ್ಲಸ್ ಡಿ ಸಿ ಆಕೃತಿಯನ್ನು ವೀಕ್ಷಣೆ ಮಾಡಿದಾಕ್ರೆ ಎ ಡಿ ಪ್ಲಸ್ ಡಿ ಸಿ ಅಂದ್ರೆ ಏನಾಗ್ತದೆ, ಎ ಸಿ ಆಗ್ತದೆ. ಅಂದರೆ ಎ ಸಿ ಬರ್ದು ಕೌನ್ಸ್ ಅಂದರೆ ಇಂಟು ಎ ಡಿ ಪ್ಲಸ್ ಡಿ ಸಿ ಅಂದರೆ ಎ ಸಿ. ಅಂದರೆ ಯಾಕಂದ್ರೆ ಎ ಡಿ ಸಿ ಒಂದೇ ಸರಳ ರೇಷೆಯಲ್ಲಿ ಇರೋದ್ರಿಂದ ಎ ಸಿ ಆಗ್ತದೆ. ಎ ಡಿ ಪ್ಲಸ್ ಡಿ ಸಿ ಸರಳ ರೇಷೆಯಲ್ಲಿ ಇಡು. ದೇರ್ಫೋರ್ ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಎ ಸಿ ಸ್ಕ್ವೇರ್. ಎ ಸಿ ಇಂಟು ಎ ಸಿ ಅಂದರೆ ಎ ಸಿ ಸ್ಕ್ವೇರ್. ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಅಂದಕ್ರೇನು, ಉಳಿದೆರಡು ಭುಜಗಳು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್, ಉಳಿದೆರಡು ಭುಜಗಳು ಕರ್ಣದ ವರ್ಗದಷ್ಟು ಇರ್ತದೆ, ಎ ಸಿ ಸ್ಕ್ವೇರ್. ದೇರ್ಫೋರ್ ಎ ಸಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್. ಇನ್ನು ಈ ಪೈಥಾಗೋರಸನ ಪ್ರಮೇಯದ ವ್ಯತ್ಯಾಸ ಪ್ರಮೇಯ ಅಂದ್ರೆ ಹಂಗೇನು, ಇಲ್ಲೇನದ ಕಾಟ್ಕೋನ ವಿರುದ್ಧತೆ ಸಿದ್ಧ ಮಾಡೋದು. ಆ ತ್ರಿಕೋನ ತ್ರಿಕೋನ ವಿರುದ್ಧತೆ ಸಿದ್ಧ ಮಾಡೋದು. ಒಂದು ವೇಳೆ ತ್ರಿಕೋನದ 3 ಭುಜಗಳಲ್ಲಿ ಒಂದು ಭುಜದ ವರ್ಗವು ಉಳಿದೆರಡು ಭುಜದ ವರ್ಗಗಳ ಬೇರೀಜಿನಷ್ಟು ಇದ್ದರೆ ಆ ತ್ರಿಕೋನ ತ್ರಿಕೋನ ವಿರುದ್ಧತೆ ಸಿದ್ಧ ಮಾಡೋದರ ವ್ಯತ್ಯಾಸ. ಪೈಥಾಗೋರಸನ ಪ್ರಮೇಯದ ವ್ಯತ್ಯಾಸ. ಯಾವುದೇ ತ್ರಿಕೋನದಲ್ಲಿ ಒಂದು ವರ್ಗವು ಆ ತ್ರಿಕೋನದ ಉಳಿದೆರಡು ಭುಜಗಳ ವರ್ಗಗಳ ಬೇರೀಜಿನಷ್ಟು ಇದ್ದರೆ, ಒಂದು ಭುಜದ ವರ್ಗ ಉಳಿದೆರಡು ತ್ರಿಕೋನದ ವರ್ಗಗಳ ಬೇರೀಜಿನಷ್ಟು ಇದ್ದರೆ ಆ ತ್ರಿಕೋನವು ತ್ರಿಕೋನ ವಿರುದ್ಧತೆ ಅಂಥೇಳಿ ನಮಗೆ ಸಿದ್ಧ ಮಾಡೋದ್ರ ವ್ಯತ್ಯಾಸ ಥರ. ಅದಕ್ಕೆ ಪಕ್ಷ ನೋಡಿರಿ, ತ್ರಿಕೋನ ಎ ಬಿ ಸಿಯಲ್ಲಿ ಎ ಸಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್. ಎ ಸಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್. ಇದನ್ನೇ ಮೊದಲೇ ಕೊಟ್ಟಾನೆ ಇದನ್ನು. ಏನಂದರೆ ಒಂದರ ವರ್ಗವು ಉಳಿದೆರಡು ಭುಜಗಳ ವರ್ಗಗಳ ಬೇರೀಜಿನಷ್ಟು ಇದ್ದರೆ ಅದು ಏನಿರ್ತದೆ ಅಂದರೆ ತ್ರಿಕೋನ ವಿರುದ್ಧತೆ ಅಂತ ಸಿದ್ಧ ಮಾಡೋದು. ಇಲ್ಲಿನ 90 ಅಂಶ ಬರೆದಿಲ್ಲ, ಇಲ್ಲಿ ಬರ್ದೇನೆ, ಇದು ರಚನೆ ಮಾಡ್ಕೊಂಡದ. ಇಲ್ಲಿ 90 ಅಂಶ ಬರಲಿಕ್ಕೆ ಹೋಗೋದಿಲ್ಲ, ಯಾಕಂದರೆ ನಮಗೆ ತ್ರಿಕೋನ ವಿಧೇಯತೆ ಸಿದ್ಧ ಮಾಡೋದು. ಅದು ಸದ್ಯ ಕೋನ್ ಎ ಬಿ ಸಿ ಕೂಡ 90 ಅಂಶ, ಇದನ್ನೇ ನಮಗೆ ಸಿದ್ಧ ಮಾಡೋದು. ಒಂದು ಕೋನ 90 ಅಂಶ ಇತ್ತಂದರೆ ಅದು ತ್ರಿಕೋನ ಇರ್ತದೆ. ರಚನೆ ಏನು ಮಾಡಿದ್ವಿ, ತ್ರಿಕೋನ ಪಿ ಕ್ಯೂ ಆರ್ ತೆಗೆದಿವಿ. ತ್ರಿಕೋನ ಪಿ ಕ್ಯೂ ಆರ್ ಹೆಂಗೆ ತೆಗೆದಿವಿ ಅಂದರೆ ಎ ಬಿದ ಅಳತೆ ಎಷ್ಟದ ಅಷ್ಟೇ ಪಿ ಕ್ಯೂ ತೊಗೊಂಡಿವಿ. ಎ ಬಿದ ಅಳತೆ ಎಷ್ಟದ ಅಷ್ಟೇ ಪಿ ಕ್ಯೂ, ಬಿ ಸಿದ ಅಳತೆ ಎಷ್ಟದ ಅಷ್ಟೇ ಕ್ಯೂ ಆರ್ ತೊಗೊಂಡಿದ್ದೀವಿ. ಕೋನ್ ಪಿ ಕ್ಯೂ ಆರ್ ಇದ್ಕೊಂಡು 90 ಅಂಶ, ರಚನೆ ಒಳಗೆ 90 ಅಂಶ ತೊಗೊಂಡಿದ್ದೀವಿ. ಇಲ್ಲಿ ಮುಖ್ಯ ತ್ರಿಕೋನ ಒಳಗೆ ಇಲ್ಲ, 90 ಅಂಶ ಮಾಡಿದ್ದೀವಿ. ಇನ್ನು ಸಿದ್ಧತೆ ನೋಡ್ರಿ, ತ್ರಿಕೋನ ಪಿ ಕ್ಯೂ ಆರದಲ್ಲಿ ಕೋನ್ ಕ್ಯೂ ಇಜ್ಕೊಂಡು 90 ಅಂಶ. ಪಿ ಕ್ಯೂ ಆರದಾಗ ಕೋನ್ ಕ್ಯೂ ಇಜ್ಕೊಂಡು 90 ಅಂಶ ಅದ. ಆ ರೀತಿಯಾಗಿ ನಾವು ರಚಿಸಿದ್ದೀವಿ. 90 ಅಂಶ ಅಂದಕ್ರೆ ಪೈಥಾಗೋರಸನ ಪ್ರಮೇಯ ಪ್ರಕಾರ ಕರ್ಣದ ವರ್ಗ ಪಿ ಆರ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಪಿ ಕ್ಯೂ ಸ್ಕ್ವೇರ್ ಪ್ಲಸ್ ಕ್ಯೂ ಆರ್ ಸ್ಕ್ವೇರ್. ಪೈಥಾಗೋರಸನ ಪ್ರಮೇಯ ಈಸ್ ಈಕ್ವಲ್ ಟು ಪಿ ಕ್ಯೂ ಎಷ್ಟದ ಅಷ್ಟೇ ಎ ಬಿ ತೊಗೊಂಡಿದ್ದೀವಿ, ಅಂದರೆ ಪಿ ಕ್ಯೂ ಸ್ಕ್ವೇರ್ ಅಂದರೆ ಎ ಬಿ ಸ್ಕ್ವೇರ್. ಕ್ಯೂ ಆರ್ ಎಷ್ಟದ ಅಷ್ಟೇ ಬಿ ಸಿ ತೊಗೊಂಡಿದ್ದೀವಿ, ಅಂದರೆ ಕ್ಯೂ ಆರ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಬಿ ಸಿ ಸ್ಕ್ವೇರ್ ಆಗ್ತದೆ. ದೇರ್ಫೋರ್ ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಆಯಿತು. ರಚನೆ ಆ ರೀತಿಯಾಗಿ ಮಾಡ್ಕೊಂಡಿದ್ದೆವು. ಇದು ಎಷ್ಟದ ಅಷ್ಟೇ ಇದನ್ನು ರಚನೆಯನ್ನು ಮಾಡ್ಕೊಂಡಿದ್ದೆವು. ಈಸ್ ಈಕ್ವಲ್ ಟು ಎ ಸಿ ಸ್ಕ್ವೇರ್. ಯಾಕೆ ಎ ಸಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಏನೈತಿ, ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್. ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಅಂದ್ರೆ ಏನು,
ಪಿ ಆರ್ ಸ್ಕ್ವೇರ್ ಆಯಿತು. ಎ ಬಿ ಸ್ಕ್ವೇರ್ ಬಿ ಸಿ ಸ್ಕ್ವೇರ್ ಅಂದರೆ ಪಿ ಆರ್ ಸ್ಕ್ವೇರ್ ಆಯಿತು. ಪಿ ಆರ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸಿ ಸ್ಕ್ವೇರ್. ಪಿ ಆರ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸಿ ಸ್ಕ್ವೇರ್. ದೇರ್ಫೋರ್ ಪಿ ಆರ್ ಇಸ್ ಈಕ್ವಲ್ ಟು ಎ ಸಿ. ಪಿ ಆರ್ ಇಸ್ ಈಕ್ವಲ್ ಟು ಎ ಸಿ ಅಂದರೆ ಪಿ ಆರ್ ಎಟ್ಟದಟ್ಟೆ ಎ ಸಿ ಆಯಿತು. ದೇರ್ಫೋರ್ ತ್ರಿಕೋನ ಎ ಬಿ ಸಿ ಏಕರೂಪ ತ್ರಿಕೋನ ಪಿ ಕ್ಯೂ ಆರ್. ಮೂರು ಭುಜಗಳು, ಎರಡು ಭುಜಗಳು ಏಕರೂಪ ಅದು ಹೌದು. ಆದ್ದರಿಂದ ಭೂ ಪರೀಕ್ಷೆ ಅನುಸಾರವಾಗಿ ಇದು ಏನಾಯ್ತು ಅಂದರೆ ಏಕರೂಪ ಆಯಿತು ಹೌದು. ಸಾರಿ ಭೂ ಮೂರು ಪರೀಕ್ಷೆ ಅನುಸಾರವಾಗಿ ಇದು ಏಕರೂಪ ಆಯಿತು. ಯಾಕಂದರೆ ಮೊದಲನೇದೇ ತೊಗೊಂಡಿದ್ದೆವು, ಎ ಬಿ ಎಷ್ಟದ ಅಷ್ಟೇ ಪಿ ಕ್ಯೂ ತೊಗೊಂಡಿದ್ದು, ಬಿ ಸಿ ಎಷ್ಟದಷ್ಟೇ ಕ್ಯೂ ಆರ್ ತೊಗೊಂಡಿದ್ದು, ಎ ಸಿ ಎಷ್ಟಷ್ಟೇ ಪಿ ಆರ್ ಆಯಿತು. ಅಂದಕ್ರೆ ಭೂ ಪರೀಕ್ಷೆ ಪ್ರಕಾರ ಇವೆರಡೂ ತ್ರಿಕೋನಗಳು ಏಕರೂಪ ಅದು. ಎರಡೂ ತ್ರಿಕೋನ ಏಕರೂಪ ಇದ್ದಕ್ರೆ ಸಂಗತ ಕೋನಗಳು ಸಹಿತ ಏಕರೂಪ ಇರ್ತಾವೆ. ಆದ್ದರಿಂದ ಕೋನ್ ಎ ಬಿ ಸಿ ಇಸ್ ಈಕ್ವಲ್ ಟು ಕೋನ್ ಪಿ ಕ್ಯೂ ಆರ್ ಇಸ್ ಈಕ್ವಲ್ ಟು 90 ಅಂಶ. ಇದ್ರ ಮೇಗಿಂದು ಈ ತ್ರಿಕೋನ ಕಾಟ್ಕೋನ ತ್ರಿಕೋನವಿದೆ ಅಂತೇಳಿ ಸಿದ್ಧ ಆಗ್ತದೆ. ಇನ್ನು ಭೂಮಿತಿ ಮಧ್ಯದ ಪ್ರಮೇಯ, ಥಿಯರಮ್ ಆಫ್ ಜೊಮೆಟ್ರಿಕ್ ಮೀನ್. ಭೂಮಿತಿ ಮಧ್ಯದ ಪ್ರಮೇಯ, ಥಿಯರಮ್ ಆಫ್ ಜೊಮೆಟ್ರಿಕ್ ಮೀನ್. ನೋಡಿರಿ, ಕಾಟ್ಕೋನ ತ್ರಿಕೋನದಲ್ಲಿ ಕರ್ಣದ ಮೇಲೆ ಎಳೆದ ಶಿರೋಲಂಬ, ಆ ಶಿರೋಲಂಬದಿಂದ ಉಂಟಾಗುವ ಕರ್ಣದ ಎರಡು ಭಾಗಗಳ ಭೂಮಿತಿ ಮಧ್ಯವಾಗಿರುತ್ತದೆ. ಇದನ್ನು ಸಿದ್ಧ ಮಾಡೋದು ನಾವು. ಸಮರೂಪತೆ ಮತ್ತು ಕಾಟ್ಕೋನ ತ್ರಿಕೋನ ಗುಣಧರ್ಮದೇ ಇಲ್ಲ ವಶ್ಯ. ಕರ್ಣದ ಮೇಲೆ, ಕಾಟ್ಕೋನ ತ್ರಿಕೋನ ಮೇಲೆ ಕರ್ಣದ ಮೇಲೆ ಲಂಬವನ್ನು ಎಳೆದೇವಂದ್ರೆ ಅದು ಕಂಪಲ್ಸರಿ ಏನಾಗಿರ್ತದೆ, ಮೂಲ ಕಾಟ್ಕೋನ ತ್ರಿಕೋನಕ್ಕೆ ಉಳಿದಾಡುಗಳು ಸಹಿತ ಏನಿರ್ತಾವೆ, ಸ್ವರೂಪ ಇರ್ತಾವೆ. ಅದು ಪ್ರಮೇಯ ಪ್ರಕಾರ ಇದೇ ಮೂಲ ಕಾಟ್ಕೋನ ತ್ರಿಕೋನಕ್ಕೆ ಉಳಿದಾಡು ಸ್ವರೂಪ ಇರ್ತಾವೆ. ಈ ಆಧಾರದ ಮೇಲೆ ಪೈಥಾಗೋರಸ್ ಪ್ರಮೇಯವನ್ನು ಸಿದ್ಧ ಮಾಡಿದ್ದೇವೆ. ಅದೇ ಆಧಾರದ ಮೇಲೆ ಭೂಮಿತಿ ಮಧ್ಯ ಪ್ರಮೇಯವನ್ನು ಮಾಡೋದು. ಹಾಗಾಗಿ ಭೂಮಿತಿ ಮಧ್ಯ ಅಂದರೆ ಏನಪ್ಪ ಅಂದ್ರೆ, ಕ್ಯೂ ಎಸ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಪಿ ಎಸ್ ಇಂಟು ಎಸ್ ಆರ್ ಅಂತೇಳಿ ಸಿದ್ಧ ಮಾಡೋದು. ಕ್ಯೂ ಎಸ್ ಸ್ಕ್ವೇರ್ ಅಂದರೆ ಈ ಲಂಬದ ವರ್ಗ. ಈ ಲಂಬದ ವರ್ಗ ಏನದಂದ್ರೆ ಈ ಕರ್ಣದ ಏನು ಎರಡು ಭಾಗಗಳಾಗ್ತಾವಲ್ಲ, ಈ ಭಾಗದ ಗುಣಾಕಾರಕ್ಕೆ ಸಮಾನ ಇರ್ತದೆ ಅನ್ನೋದು ಏನಪ್ಪ ಅಂದ್ರೆ ಭೂಮಿತಿ ಮಧ್ಯ ಅಂತ ಕರೀತಾರೆ. ನೋಡಿ, ಕರ್ಣದ ಮೇಲೆ ಎಳೆದ ಶಿರೋಲಂಬ, ಕರ್ಣದ ಮೇಲೆ ಏನು ಶಿರೋಲಂಬ ಎಳೆದೆವು, ಆ ಶಿರೋಲಂಬದಿಂದ ಉಂಟಾಗುವ ಕರ್ಣದ ಎರಡು ಭಾಗ ಎಸ್ ಆರ್ ಮತ್ತು ಎಸ್ ಪಿ, ಇವು ಕರ್ಣದ ಎರಡು ಭಾಗಗಳಲ್ಲ, ಇವು ಭಾಗಗಳ ಗುಣಾಕಾರದಷ್ಟು ಇತ್ತಂದ್ರಕ್ಕೆ ಭೂಮಿತಿ ಮಧ್ಯ ಅಂತ ಕರೀತಾರೆ. ನೋಡಿ, ಸಿದ್ಧತೆ ಒಳಗೆ ಕಾಟ್ಕೋನ ತ್ರಿಕೋನ ಪಿ ಕ್ಯೂ ಆರದಲ್ಲಿ, ಮೂಲ ಪಿ ಕ್ಯೂ ಆರದಲ್ಲಿ ರೇಖೆ ಕ್ಯೂ ಎಸ್ ಲಂಬ ಕರ್ಣ ಪಿ ಆರ್, ಕ್ಯೂ ಎಸ್ ಲಂಬ ಕರ್ಣ ಪಿ ಆರ್, ಎಳೆದ ಶಿರೋಲಂಬ ಅಂದರೆ ಲಂಬ ಇದು ಹೌದು. ಇಲ್ಲಿ ತನಕ ಪಕ್ಷ ಆಯಿತು. ಸಿದ್ಧ ಮಾಡೋದು ತ್ರಿಕೋನ ಕ್ಯೂ ಎಸ್ ಆರ್ ಏಕರೂಪ ತ್ರಿಕೋನ ಪಿ ಎಸ್ ಕ್ಯೂ, ಸ್ವರೂಪ ತ್ರಿಕೋನ ಕ್ಯೂ ಎಸ್ ಆರ್ ಸ್ವರೂಪ ತ್ರಿಕೋನ ಪಿ ಎಸ್ ಕ್ಯೂ. ಕ್ಯೂ ಎಸ್ ಆರ್ ಅಂದರೆ ಈ ತ್ರಿಕೋನ, ಸ್ವರೂಪ ತ್ರಿಕೋನ ಪಿ ಎಸ್ ಕ್ಯೂ ಅಂದರೆ ಇವೆರಡು ತ್ರಿಕೋನಗಳು ಏನಾದವು ಅಂದರೆ ಸ್ವರೂಪ ಅದು. ಯಾಕಂದರೆ ಕಾಟ್ಕೋನ ತ್ರಿಕೋನ ಸ್ವರೂಪತೆಯ ಗುಣಧರ್ಮ ಆಗ್ಯದ. ಅದರ ಪ್ರಕಾರ ದೇರ್ಫೋರ್ ಇವೆರಡು ಏನಾಯಿತು, ಗುಣೋತ್ತರ ಪ್ರಮಾಣದಾಗಿರ್ತವೆ. ಕ್ಯೂ ಎಸ್ ಅಪಾನ್ ಪಿ ಎಸ್ ಈಸ್ ಈಕ್ವಲ್ ಟು ಎಸ್ ಆರ್ ಅಪಾನ್ ಎಸ್ ಕ್ಯೂ, ಇವೆರಡು ಗುಣೋತ್ತರ. ದೇರ್ಫೋರ್ ಕ್ಯೂ ಎಸ್ ಅಪಾನ್ ಪಿ ಎಸ್ ಈಸ್ ಈಕ್ವಲ್ ಟು ಎಸ್ ಆರ್ ಅಪಾನ್ ಕ್ಯೂ ಎಸ್. ಇಲ್ಲಿ ಎಸ್ ಕ್ಯೂ ಇದ್ದಿದ್ದೆ ಕ್ಯೂ ಎಸ್ ಬರ್ತೀನಿ, ಮತ್ತೇನು ವ್ಯತ್ಯಾಸ ಮಾಡಿಲ್ಲ. ದೇರ್ಫೋರ್ ಕ್ಯೂ ಎಸ್ ಸ್ಕ್ವೇರ್ ಕತೆ ಗುಣಾಕಾರ ಮಾಡ್ತೀನಿ, ಕ್ಯೂ ಎಸ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಪಿ ಎಸ್ ಇಂಟು ಎಸ್ ಆರ್. ಈ ರೀತಿಯಾಗಿ ಇರೋದಕ್ಕೆ ನೀವು ಭೂಮಿತಿ ಮಧ್ಯ ಅಂತ ಕರೀತಾರೆ. ಶಿರೋಲಂಬದ ವರ್ಗ, ಆ ಶಿರೋಲಂಬದಿಂದ ಏನು ಕರ್ಣದ ಎರಡು ಭಾಗ ಆಗ್ತಾವೆ, ಆ ಭಾಗಗಳ ಗುಣಾಕಾರದಷ್ಟು ಇತ್ತಂದ್ರೆ ಅದಕ್ಕೆ ಭೂಮಿತಿ ಮಧ್ಯ ಅಂತ ಕರೀತಾರೆ. ಶಿರೋಲಂಬ ಕ್ಯೂ ಎಸ್ ಇದು ರೇಖೆ ಪಿ ಎಸ್ ಮತ್ತು ಎಸ್ ಆರ್ ಇವುಗಳ ಭೂಮಿತಿ ಮಧ್ಯ ಇರುತ್ತದೆ. ಇದು ಪ್ರಮೇಯವನ್ನು ಸಹಿತ ನಾವು ಏನು ಮಾಡಿದೆವಪ್ಪ ಅಂದ್ರೆ, ಯಾವ ಆಧಾರ ಮೇಲೆ ಮಾಡಿದ್ದೇವೆ, ಕಾಟ್ಕೋನ ತ್ರಿಕೋನದ ಸಮರೂಪತೆ ಪ್ರಮೇಯ ಐತೆಲ್ಲ ಅದ್ರ ಮೇಲೆ ಮಾಡಿದ್ದೇವೆ. ಇನ್ನು ಇದ್ರ ಮೇಲೆ ಬಿಡಿಸಿದ ಉದಾಹರಣೆಗಳದಾವು, ಆ ಬಿಡಿಸಿದ ಉದಾಹರಣೆಗಳನ್ನು ನಂತರ ನೋಡೋಣ.